ಹಾಂ, ಇವಾಗ ಆಗ್ತದೆ. ಭಾರತ ದೇಶದ ಗಣರಾಜ್ಯೋತ್ಸವವನ್ನು ಇವತ್ತು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಜನಸಾಮಾನ್ಯರಿಗೂ ನ್ಯಾಯ ಕೊಡಬೇಕು, ಅವ್ರಿಗೂ ಧರ್ಮದಿಂದ ಅವ್ರಿಗೆ ಬೇರೆ ಸೌಲಭ್ಯ ಕೊಡಬೇಕಂತ ಯೋಚನೆ ಮಾಡಿ ಸಂವಿಧಾನ ಬಂದರು. ಇವತ್ತು ನನಗೆ ನನ್ನ ಎದುರಿಗೆ ಇವತ್ತು ದಾಸಪ್ಪನವ್ರು ಬಂದರು. ದಾಸಪ್ಪ ಇವತ್ತು ಇದೇ ಸ್ಥಿತಿನಲ್ಲಿ ಇವತ್ತು ಜಾತ್ರೆ ಬಾರಿಸ್ಕೊಂಡು ಮನೆಗೆ ಹೋಗಿ ಒಂದೇನೋ 4 ಕಾಸು ಕೊಟ್ಟರೆ ಅದನ್ನು ತೊಗೊಂಡು ಸಂಸಾರ ಮನೆಗೆ ಮಕ್ಕಳು ಸಾಕು ಕೆಲಸ ಮಾಡ್ತಾ ಇದ್ದಾರೆ. ದೇಶಕ್ಕೆ ಸ್ವತಂತ್ರ ಬಂದು 72 ವರ್ಷ ಆಗಿದೆ. ಇವತ್ತು ಬಡವರಾಗೇ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಇವತ್ತು ಬಡವರನ್ನ ಯಾವ ರೀತಿ ನೋಡಬೇಕಾದ್ರೆ ಸಾಕ್ಷಿ ಇಲ್ಲಿ ನನ್ನ ಕಣ್ಮುಂದೆ ಇರ್ತಕ್ಕಂಥ ದಾಸಪ್ಪ. ಗುರುಸಿದ್ಧ ನಾಯಕ ಅಂತ ಇವರ ಹೆಸರು. ಕೊಳ್ಳೇಗಾಲದ ಮೀಸಲು ಕ್ಷೇತ್ರದಿಂದ ಹಂಪೆಪಾಳದಲ್ಲಿರ್ತಕ್ಕಂಥವ್ರು ಇವರು ಊರಿಗೆ ಅಲ್ಲಿಂದ ಊರು ಬಿಟ್ಟು ಊರಿಂದ ಊರಿಗೆ ಈ ಥರ ಒಂದು ತನ್ನ ಕುಲಕಸಬನ್ನು ಬಿಡದೆ ಈ ಒಂದು ಗಂಟೆ ಬಾರಿಸ್ಕೊಂಡು ಇವತ್ತು ಜಾಗೃತಿ ಬಾರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಇವತ್ತು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ದಾಸಪ್ಪ ಜೊತೆಗೆ, ಇವತ್ತು ಭಾರತದಲ್ಲಿ ನರೇಂದ್ರ ಮೋದಿ ಅಂತ ಗಟ್ಟಿ ನಾಯಕ, ಭಾರತ ದೇಶದ ಪ್ರಧಾನಮಂತ್ರಿ, ಭಾರತೀಯ ಜನತಾ ಪಕ್ಷದ ಅಖಂಡ ನಾಯಕ, ಅವರು ಬಡವರ ಪರವಾಗಿ ಒಂದು ವಿಶೇಷವಾದಂಥ ಕಾನೂನನ್ನು ತಂದಿದ್ದಾರೆ. ಇವತ್ತು CAA ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ. ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥವರು, ಬಾಂಗ್ಲಾದೇಶದಲ್ಲಿರ್ತಕ್ಕಂಥವರು, ಆಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು, ಸಿಖ್ಖರು, ಅಲ್ಲಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯ ಭಾರತಕ್ಕೆ ಬಂದಿದೆ ವಲಸೆಯಾಗಿ. ಅವರಿಗೆ ಪೌರತ್ವ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ಪೌರತ್ವ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ತುಕಡೆ ಗ್ಯಾಂಗ್ಗಳು ಅವರಿಗೆ ಪೌರತ್ವ ಕೊಡಬೇಡಿ, ದಲಿತರಿಗೆ ನ್ಯಾಯ ಕೊಟ್ಟು ಮುಸಲ್ಮಾನರಿಗೆ ಕೊಡ್ತಾರಂತ. ಮುಸಲ್ಮಾನರಲ್ಲಿ ಮೂಲವಾಸಿಗಳು ಏನಿದ್ದಾರೋ ಅವ್ರಿಗೆ ಯಾವುದೇ ಅಭ್ಯಂತರ ಇಲ್ಲ. ನರೇಂದ್ರ ಮೋದಿಯವರು ಅವರಿಗೆ ಯಾವುದೇ ರೀತಿ ಅಭ್ಯಂತರ ಮಾಡಲಿಲ್ಲ. CAA ಆ್ಯಕ್ಟಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಅವರು. ಆದರೆ ಅವ್ರನ್ನ ಚೂ ಬಿಡುವಂಥ ಕೆಲಸ ಮತ್ತು ಅವ್ರನ್ನ ಪ್ರಚೋದನೆ ಮಾಡೋಂಥ ಕೆಲಸ ಮಾಡ್ತಾ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ತುಕಡೆ ಗ್ಯಾಂಗ್ಗಳನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇವತ್ತು ನಮ್ಮ ದಾಸಪ್ಪ ಇವತ್ತು ನನ್ನ ಮುಂದೆ ಇದ್ದಾರೆ. ಇವತ್ತು ಈ ಸ್ಥಿತಿಗೆ ಇನ್ನೂ ಯಾಕೆ ಈ ಸ್ಥಿತಿ ಇದ್ದಾರೆ, ಯಾಕೆ ಇವತ್ತು ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ, ಯಾಕೆ ಇರೋಕ್ಕೆ ಮನೆ ಇಲ್ಲ, ಇರೋಕ್ಕೆ ಜಮೀನಿಲ್ಲ, ಬದುಕಕ್ಕೆ ದಾರಿ ಕೊಟ್ಟಿಲ್ಲ, ಇದನ್ನೆಲ್ಲ ಕೇಳ್ತಕ್ಕಂಥ ದಿನ ಭಾರತದ ಗಣರಾಜ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದಾಸಪ್ಪನವ್ರ ಬಾಯಿಂದ ಮಾತನ್ನು ಕೇಳೋಣ. ದಾಸಪ್ಪನವರೇ, ಇವತ್ತು ನಿಮ್ಮ ಪರಿಸ್ಥಿತಿಗೆ, ಈ ಪರಿಸ್ಥಿತಿಗೆ ದೇಶ ಸ್ವತಂತ್ರ ಬಂದು 72 ವರ್ಷ ಆಯಿತು, ಯಾಕಿನ್ನೂ ನಮಗೆ ಈ ಸ್ಥಿತಿಯಲ್ಲಿ